ಅಥವಾ ಯಾವುದೋ ರಿವ್ಯೂಸ್ ಕೊಟ್ಟರೆ ನಿಮ್ಗೆ ದುಡ್ಡು ಬರುತ್ತೆ. ಈ ಥರದ ಲಿಂಕ್ಸ್ ಮೇಲೆಲ್ಲ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಮತ್ತು APK ಫೈಲ್ಸ್ನ ಕಳಿಸ್ತಾರೆ, ಯಾವುದೋ SBI ಬ್ಯಾಂಕ್ದು ಅಥವಾ ನಿಮ್ದು ಯಾವ್ದು ಬ್ಯಾಂಕ್ ಇದೆಯೋ ಆ ಬ್ಯಾಂಕ್ ಒಂದು ಆ್ಯಪ್ ಕಳಿಸ್ತಾರೆ. ದಯವಿಟ್ಟು ಆ ಥರ ಆ್ಯಪ್ ಎಲ್ಲೂ ಡೌನ್ಲೋಡ್ ಮಾಡಬೇಡಿ. ಆ ಥರ ಯಾವ ಬ್ಯಾಂಕ್ನವ್ರು ಆ್ಯಪ್ ಕಳಿಸೋದಿಲ್ಲ. ನೀವು ಅದನ್ನ ಮೇಲೆ ಕ್ಲಿಕ್ ಮಾಡಿದ ಕೂಡ ಏನಾಗುತ್ತೆ, ನಿಮ್ಮ ಫೋನ್ ಕಾಂಪ್ರಮೈಸ್ ಆಗುತ್ತೆ. ಅಂದರೆ ನಿಮ್ಮ ಫೋನ್ನ ನೀವೇ ಹ್ಯಾಂಡಲ್ ಮಾಡ್ತಿರೋ ಅವನು ಸೈಬರ್ ಫ್ರಾಡ್ ಮಾಡೋನು ಆ ಆ್ಯಪ್ ಮುಖಾಂತರ ನಿಮ್ಮ ಫೋನನ್ನು ಪ್ರವೇಶ ಮಾಡ್ತಾನೆ. ಸೊ ನೀವೇನು ಆಪ್ರೇಟ್ ಮಾಡ್ತೀರೋ ಎಲ್ಲ ಅವನು ಆಪ್ರೇಟ್ ಮಾಡ್ತಾನೆ. OTP ಯಾವುದೇ ಇರ್ಬೋದು ಬ್ಯಾಂಕು ನಿಮಗೆ ಬರಲ್ಲ, ಅವನಿಗೆ ಹೋಗುತ್ತೆ. ಹಾಗಾಗಿ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಅಕೌಂಟಲ್ಲಿ ದುಡ್ಡು ಕಟ್ ಆಗಿರುತ್ತೆ. ದಿನನಿತ್ಯದ ಚಟುವಟಿಕೆಗಳು ಅಥವಾ ದಿನನಿತ್ಯ ನಡೆಯುವಂಥ ಅಪರಾಧಗಳ ಬಗ್ಗೆ ಹೇಳೋದಾದರೆ, ನಿಮಗೆಲ್ಲ ಗೊತ್ತಿದೆ ಸೈಬರ್ ಕ್ರೈಮ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ. ಇದಕ್ಕೆ ಮೂಲ ಕಾರಣ ನಮ್ಮ ಆಸೆ ಬುರುಕ್ತನ. ಯಾಕಂದರೆ ಫೇಸ್ಬುಕ್ಕು ಅಥವಾ ಟೆಲಿಗ್ರಾಮು ಅಥವಾ ವಾಟ್ಸಪ್ಪಲ್ಲಿ ಏನೋ ಒಂದು ಲಿಂಕ್ ಬರುತ್ತೆ, ನೀವು ಸಡನ್ನಾಗಿ ದುಡ್ಡನ್ನು ಗಳಿಸ್ಬೋದು. 5,000 ಹಾಕಿದ್ರೆ 10,000 ಆಗುತ್ತೆ. ಅಥವಾ ಯಾವುದೋ ರಿವ್ಯೂಸ್ ಕೊಟ್ಟರೆ ನಿಮ್ಗೆ ದುಡ್ಡು ಬರುತ್ತೆ. ಈ ಥರದ ಲಿಂಕ್ಸ್ ಮೇಲೆಲ್ಲ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಮತ್ತು APK ಫೈಲ್ಸ್ನ ಕಳಿಸ್ತಾರೆ, ಯಾವುದೋ SBI ಬ್ಯಾಂಕ್ದು ಅಥವಾ ನಿಮ್ದು ಯಾವ್ದು ಬ್ಯಾಂಕ್ ಇದೆಯೋ ಆ ಬ್ಯಾಂಕ್ ಒಂದು ಆ್ಯಪ್ ಕಳಿಸ್ತಾರೆ. ದಯವಿಟ್ಟು ಆ ಥರ ಆ್ಯಪ್ ಎಲ್ಲೂ ಡೌನ್ಲೋಡ್ ಮಾಡಬೇಡಿ. ಆ ಥರ ಯಾವ ಬ್ಯಾಂಕ್ನವ್ರು ಆ್ಯಪ್ ಕಳಿಸೋದಿಲ್ಲ. ನೀವು ಅದನ್ನ ಮೇಲೆ ಕ್ಲಿಕ್ ಮಾಡಿದ ಕೂಡ ಏನಾಗುತ್ತೆ, ನಿಮ್ಮ ಫೋನ್ ಕಾಂಪ್ರಮೈಸ್ ಆಗುತ್ತೆ. ಅಂದರೆ ನಿಮ್ಮ ಫೋನ್ನ ನೀವೇ ಹ್ಯಾಂಡಲ್ ಮಾಡ್ತಿರೋ ಅವನು ಸೈಬರ್ ಫ್ರಾಡ್ ಮಾಡೋನು ಆ ಆ್ಯಪ್ ಮುಖಾಂತರ ನಿಮ್ಮ ಫೋನನ್ನು ಪ್ರವೇಶ ಮಾಡ್ತಾನೆ. ಸೊ ನೀವೇನು ಆಪ್ರೇಟ್ ಮಾಡ್ತೀರೋ ಎಲ್ಲ ಅವನು ಆಪ್ರೇಟ್ ಮಾಡ್ತಾನೆ. OTP ಯಾವುದೇ ಇರ್ಬೋದು ಬ್ಯಾಂಕು ನಿಮಗೆ ಬರಲ್ಲ, ಅವನಿಗೆ ಹೋಗುತ್ತೆ. ಹಾಗಾಗಿ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಅಕೌಂಟಲ್ಲಿ ದುಡ್ಡು ಕಟ್ ಆಗಿರುತ್ತೆ. ಸೊ ಈ ಥರ ಯಾವುದೇ ದುರಾಸೆಗೆ ಒಳಗಾಗದೆ ಜಾಗರೂಕತೆಯಿಂದ ಏನು ಬಂದಿದೆ ಲಿಂಕು ಸ್ವಲ್ಪ ಯೋಚನೆ ಮಾಡಿ, ಅಥವಾ ಪೊಲೀಸ್ನವ್ರಿಗೆ ಕೇಳಿ. ಈಗೆಲ್ಲ ಮನೆಗೆ ಪೊಲೀಸ್ ಅಂತೇಳಿ ನಿಮಗೆಲ್ಲ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ದೇವೆ, ಅವ್ರಿಗೆ ಕೇಳಿ. ಅಥವಾ ಪೊಲೀಸ್ ಸ್ಟೇಷನ್ಗೆ ಬಂದು ಕೇಳಿ. ಪೊಲೀಸ್ನವ್ರು ಯಾರ ಪರಿಚಯ ಇದ್ದವ್ರನ್ನ ಕೇಳಿ, ಈ ಥರ ಹಿಂಗೆ ಬಂದಿದೆ ಏನು ಅಂತ ಅಲರ್ಟ್ ಆಗಿ. ಮತ್ತು ಪೊಲೀಸು, CBI, ED, ಇನ್ನೊಂದು ಯಾವುದೋ IT ಇಲಾಖೆ ಅಂತ ಹೇಳಿ ನಿಮಗೆ ವಿಡಿಯೋ ಕಾಲ್ ಮಾಡಿ ನಿಮ್ಗೆ ಅರೆಸ್ಟ್ ಮಾಡ್ತೀವಿ ಅದು ಇದು ಅಂತ ಹೆದರ್ಸ್ತಾರೆ. ದಯವಿಟ್ಟು ಅದು ಯಾವುದಕ್ಕೂ ಆಸ್ಪದ ಕೊಡಬೇಡಿ. ಕೂಡಲೇ ವಿಡಿಯೋ ಕಾಲ್ನ ಕ್ಯಾಮ್ರಾನ ಸ್ವಿಚ್ ಆ ಕಡೆ ಮಾಡಿ. ಅಂದರೆ ನಿಮ್ಮ ಸೆಲ್ಫಿ ಮೋಡ್ ಇರೋದನ್ನು ಶೂಟ್ ಮೋಡ್ಗೆ ಹಾಕಿ, ಆವಾಗ ನಿಮ್ಮ ಮುಖ ಕಾಣಿಸಲ್ಲ ಒಂದು. ಆಮೇಲೆ ಇಮಿಡಿಯೇಟ್ ಕಾಲ್ ಕಟ್ ಮಾಡಿ ಬ್ಲಾಕ್ ಮಾಡಿ. ದಯವಿಟ್ಟು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ ಥರದ್ದೇನೇ ಇದ್ರೂ ಪೊಲೀಸ್ನವ್ರು ಬರ್ತಾರೆ ಅಥವಾ ನೋಟಿಸ್ ಕೊಡ್ತಾರೆ, ನೋಟಿಸ್ ಕೊಡಿ ಅಂತ ಹೇಳಿ ಕಟ್ ಮಾಡಿ. ಇದು ಸೈಬರ್ ಕ್ರೈಮ್ ಸಂಬಂಧಪಟ್ಟಂಗೆ. ಮತ್ತು ಮನೆಗಳತನ ಇದ್ರ ಬಗ್ಗೆ ಹೇಳೋದಾದರೆ, ಅಂಗಡಿಗಳವರು ಯಾವುದೇ ಕಾರಣಕ್ಕೂ ರಾತ್ರಿ ಹೋಗುವಾಗ ಕ್ಯಾಶು ಮತ್ತು ವ್ಯಾಲ್ಯೂಯಬಲ್ಸ್ನ ಅಂಗಡಿಯಲ್ಲಿ ಬಿಟ್ಟು ಹೋಗಬೇಡಿ. ಎರಡನೇದು, ಸಾಧ್ಯವಾದಷ್ಟು ಮಟ್ಟಿಗೆ CC ಕ್ಯಾಮ್ರಾ ಅಳವಡಿಸಿ. ಒಂದು ಕ್ಯಾಮ್ರಾನ ರಸ್ತೆ ಕಾಣೋ ಥರ ಒಂದು ನೀಟಾಗಿರೋದು ಒಂದು ಹೈ ರೆಸೊಲ್ಯೂಷನ್ ಕ್ಯಾಮ್ರಾ ಹಾಕಿ. ಇದು ನಿಮ್ಮ ಸೇಫ್ಟಿ ಆಸ್ ವೆಲ್ ಆಸ್ ಪಬ್ಲಿಕ್ ಸೇಫ್ಟಿ ಎರಡಕ್ಕೂ ಅನುಕೂಲ ಆಗ್ತದೆ. ಮತ್ತು DVRನ ಫಿಸಿಕಲಿ ಏನು ಸ್ಟೋರ್ ಮಾಡ್ತಿರೋ ಅದ್ರ ಜೊತೆಗೆ ಕ್ಲೌಡ್ ಸ್ಟೋರೇಜ್ ಕೂಡ ತೊಗೊಂಡ್ರೆ, ಇನ್ ಕೇಸ್ ಅದು DVRನ ಯಾರು ಕದ್ಕೊಂಡು ಹೋದರೆ ಕ್ಲೌಡ್ ಸ್ಟೋರೇಜಲ್ಲಿ ಬ್ಯಾಕಪ್ ಇರುತ್ತೆ. ಇದರಿಂದ ನಮಗೆ ಯಾರು ಬಂದಿದ್ರು ಹೋದರು ಅದ್ರ ಚಲನವಲನದ ಬಗ್ಗೆ ನಮಗೆ ಡೇಟಾ ಸಿಗ್ತದೆ. ಮತ್ತು ಎರಡನೇದು, ಇನ್ನೊಂದು ಹೇಳೋದಾದರೆ, ಈ ಮನೆಗೆ ಬೀಗ ಹಾಕಿ ಹೋಗೋದಾಗಲಿ ಇದನ್ನು, ಮತ್ತು ಪೇಪರ್ನವರು, ಹಾಲ್ನವರು ಅವ್ರಿಗೆ ನೀವು ಮುಂಚೆನೇ ಹೇಳಿ, ಮನೆ ಬಿಟ್ಟು ಹೋಯ್ತು 3 ದಿವಸ ಹೊರಗಡೆ ಹೋಗ್ತಾ ಇದ್ದಾರೆ, ಪೇಪರ್ ಹಾಕೋದು ಬೇಡ ಅವರು ಮನೆಗೆ. ಮತ್ತು ಹಾಲ್ನವರು ಇದೇನಾಗುತ್ತೆ ಅಂದರೆ, ಬಂದು ನೋಡಿದವ್ರಿಗೆ 3 ದಿವಸದಿಂದ ಪೇಪರ್ ಬಿದ್ದಿದೆ ಅಂದರೆ ಮನೇಲಿ ಯಾರೂ ಇಲ್ಲ ಅಂತ ಗೊತ್ತಾಗ್ತದೆ, ನೀವೇ ಸೂಚನೆ ಕೊಟ್ಟಂಗಾಗುತ್ತೆ. ಮತ್ತು ಡೋರ್ ಲಾಕ್ಸು ಅಳವಡಿಸಿ. ಮತ್ತು ಗೇಟ್ಗೆ ಆಗಲಿ ಮನೆಗೆ ಆಗಲಿ ಹೊರಗಡೆಯಿಂದ ಲಾಕ್ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ನೀಟಾಗಿ ಗೊತ್ತಾಗುತ್ತೆ ಇವ್ರು ಯಾರೂ ಇಲ್ಲ, ಹೊರಗಡೆ ಹೋಗಿದ್ದಾರೆ ಅಂತೇಳಿ. ಗೇಟನ್ನು ಒಳಗಡೆಯಿಂದನೇ ಲಾಕ್ ಮಾಡಿ. ಹೆಂಗೆ ಅಂದರೆ ನೀವು ಮನೆ ಒಳಗೆ ಇದ್ದೀರಿ ಅನ್ನೋ ಥರ. ಮತ್ತು ಡೋರ್ ಲಾಕ್ ಇದ್ದರೆ ಚಿಲ್ಕ ಹಾಕಕ್ಕೆ ಹೋಗಬೇಡಿ. ಸೊ ಇದು ಒಂದು ರೀತಿ ಪ್ರಿವೆನ್ಷನ್ನು. ಅದ್ರ ಜೊತೆಗೆ ವ್ಯಾಲ್ಯೂಯಬಲ್ಸ್ ಎಲ್ಲ ಇಡಬೇಡಿ, ಅಥವಾ ಯಾರ ಸಂಬಂಧಿಕರು ಅಥವಾ ಯಾರ ಸ್ನೇಹಿತರನ್ನ ಮಲಗಾಕ್ಬೇಡಿ. ಈ ಥರ ಮಾಡಿ ಮನೆಗಳತನ ಇದನ್ನು ಕಾಪಾಡ್ಬೋದು. ಮತ್ತು ಒಡವೆ ಧರಿಸಿದಂಥ ಹೆಣ್ಮಕ್ಳು, ಎಸ್ಪೆಷಲಿ ವಯಸ್ಸಾದವರು ಬಸ್ಸಲ್ಲಿ ಸಂಚರಿಸುವಾಗ, ರಶ್ ಇದ್ದ ಕಡೆ, ಮತ್ತು ಮಾರ್ಕೆಟ್ ಇರ್ಬೋದು, ಅಥವಾ ಬೆಳಿಗ್ಗೆ ವಾಕ್ ಹೋಗುವಾಗ ಧರಿಸದೇ ಇರೋದು ಉತ್ತಮ. ಇನ್ ಕೇಸ್ ಧರಿಸಿದ್ರೆ ಅಲರ್ಟ್ ಆಗಿರಿ, ಸೆರಗು ಮುಚ್ಕೊಳ್ಳಿ, 2-3 ಜನ ಒಟ್ಟೊಟ್ಟಿಗೆ ಹೋಗಿ, ಈ ಥರ ಇರಲಿ. ಮತ್ತು ಬೈಕ್ ಕಳ್ತನದ ಬಗ್ಗೆ ಹೇಳೋದಾದರೆ, ಪ್ರತಿ ಬೈಕ್ಗೂ ಹ್ಯಾಂಡಲ್ ಹಾಕಿರುತ್ತೆ. ನಾವು ಸುಮಾರು ಕಡೆ ನೋಡಿದ್ದೀವಿ, ಎಷ್ಟೋ ಬೈಕ್ ಕೀ ಸಮೇತ ಬಿಟ್ಟು ಅಂಗಡಿಗೆ ಹೋಗಿ ಬಂದಿರ್ತಾರೆ. ಅವ್ರಿಗೆ ಏನು ಅನ್ಸುತ್ತೆ, ಯಾವತ್ತೂ ಏನೂ ಆಗಿಲ್ಲ ಬಿಡಿ, ಇವತ್ತು ಆಗಲ್ಲ ಅಂತ. ಬಟ್ ಪ್ರತಿದಿನ ಹಾಗೇ ಇರಲ್ಲ. ಕಳ್ಳರು ಆಪರ್ಚುನಿಟಿ ಕಾಯ್ತಿರ್ತಾರೆ. ಎಷ್ಟೋ ಹ್ಯಾಂಡ್ ಲಾಕ್ ಆಗಿರೋದನ್ನೇ ಬ್ರೇಕ್ ಮಾಡಿ ತೊಗೊಂಡೋಗೋ ಕಾಲದಲ್ಲಿ ನಾವು ಬೀಗ ಬಿಟ್ಟು ಹೋದರೆ ಎಷ್ಟು ಈಸಿ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಮತ್ತು ಸುಮಾರು ಕೇಸಲ್ಲಿ ನಾವು ನೋಡಿದ್ದೀವಿ, ಕೀ ಸೌದೋಗಿರುತ್ತೆ ಗಾಡಿದು, ಅದಕ್ಕೆ FC ಇನ್ಶೂರೆನ್ಸ್ ಎಲ್ಲ ಹೋಗಿರುತ್ತೆ, ಅದ್ರ ಜೊತೆಗೆ ಕೀನೂ ಕೂಡ ಇರೋದಿಲ್ಲ. ಯಾವುದೇ ಬೇರೆ ಕೀ ಹಾಕಿದರೂ ಕೂಡ ಅದು ಡ್ಯಾಮೇಜ್ ಆಗಿರೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಸುಮಾರು ಹತ್ರ ಕೇಸ್ ನೋಡಿದ್ದೀವಿ. ದಯವಿಟ್ಟು ಅದನ್ನು ನೋಡಿ, ಹೊಸ ಎಲ್ಲಿ ಕೀ ಸೌದಿರುತ್ತೋ ಅದನ್ನು ಸ್ವಲ್ಪ ಹೊಸ ಸೆಟ್ ಹಾಕ್ಸ್ಕೊಂಡು ರೆಡಿ ಮಾಡಿಸ್ಕೊಳ್ಳಿ. ಆದಷ್ಟು ಹ್ಯಾಂಡಲ್ ಲಾಕ್ ಕಂಪಲ್ಸರಿ ಮಾಡಿ. ಮತ್ತು ವಾಹನ ಚಲಾಯಿಸುವಾಗ ಹೆಚ್ಚಿನ ಕೇಸ್ಗಳು ನಾವು ನೋಡ್ತೀವಿ, ಹೆಲ್ಮೆಟ್ ಹಾಕೋದಿಲ್ಲ. ಸುಮಾರು ಆಕ್ಸಿಡೆಂಟಲ್ಲಿ ಫಸ್ಟು ಡೆತ್ ಆಗೋದೆ ಮೇನ್ ಇಂಜುರಿ ತಲೆಗೆ ಆಗೋದ್ರಿಂದ. ಯಾಕಂದರೆ ವೆರಿ ವೈಟಲ್ ಪಾರ್ಟ್ ಅಂದರೆ ನಮ್ಮದು ಬ್ರೈನ್.
ಅಲ್ಲಿ ಸ್ವಲ್ಪ ಏನಾದರೂ ಡ್ಯಾಮೇಜ್ ಆದರೆ ಇಡೀ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮೇ ಹೋಗುತ್ತೆ, ಅಂದರೆ ಮನುಷ್ಯ ಬದುಕಿದ್ದು ಸತ್ತಾಗುತ್ತೆ. ದಯವಿಟ್ಟು ಹೆಲ್ಮೆಟ್ ಹಾಕಿ, ಮತ್ತು ವಾಹನದ ಇನ್ಶೂರೆನ್ಸ್ ಇಟ್ಕೊಳ್ಳಿ, RC ಫಿಟ್ನೆಸ್ ಎಲ್ಲ ಇರಲಿ, ಎಮಿಷನ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ, ಮತ್ತು ಕಾರನ್ನು ಸೀಟ್ ಬೆಲ್ಟ್ ಹಾಕಿ ದಯವಿಟ್ಟು ಚಲಾಯಿಸಿ. ಮತ್ತು ಆದಷ್ಟು ರೂಲ್ಸ್ ಫಾಲೋ ಮಾಡಿ. ಲೆಫ್ಟ್ ಟು ರೈಟ್ ಹೋಗುವಾಗ ಇಂಡಿಕೇಟರ್ ಹಾಕಿ ಅಥವಾ ಕೈ ಸನ್ನೆ ಮಾಡಿ ಹೋಗಿ. ಮತ್ತು ಇನ್ನೂ ಈಗ ನೀವು ಲೆಫ್ಟಿಗೆ ತೊಗೋಬೇಕಂದ್ರೆ ಸಡನ್ನಾಗಿ ಹಾಕೋದಲ್ಲ ಸಿಗ್ನಲ್ನ, ಸ್ವಲ್ಪ ಹಿಂದೆನೇ ಅವ್ರಿಗೆ ಸಿಗ್ನಲ್ ಕೊಟ್ಟು ಅವ್ರಿಗೂ ಕೂಡ ಸಮಯಾವಕಾಶ ಕೊಡಿ. ಇಲ್ಲಾಂದ್ರೆ ನೀವು ಸಡನ್ನಾಗಿ ತಿರ್ಸ್ದಾಗ ಬಂದು ಹೊಡೆಯುವಂಥ ಚಾನ್ಸಸ್ ಇದೆ. ಆ ಥರ ಸುಮಾರು ಆಗ್ತದೆ. ಇದೆಲ್ಲ ಸಣ್ಣ ಸಣ್ಣ ಮಿಸ್ಟೇಕು. ನಾವು ಒಂದು 10 ಸೆಕೆಂಡ್ಸ್ ಹೆಚ್ಚು ಕಮ್ಮಿ ಯೋಚನೆ ಮಾಡೋದ್ರಲ್ಲಿ ದೊಡ್ಡ ಅಪಘಾತನೇ ನಾವು ತಡೆಗಟ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ನಾವು ಕೂಡ ಸೇಫ್ ಆಗಿರೋಣ, ಹಾಗೆ ಬೇರೆಯವ್ರನ್ನೂ ಕೂಡ ಸೇಫ್ ಆಗಿರೋಕ್ಕೆ ಅನುಕೂಲ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.